ನಮಸ್ತೆ ಕರುನಾಡು ನಮ್ಮನ್ನೊಮ್ಮೆ ನೋಡು ನಾಡು ನುಡಿಯ ಜೊತೆ ಕೂಡು. ನಾನು ಇವತ್ತು ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ನಾನು ಧನ್ಯವಾದವನ್ನು ವ್ಯಕ್ತಪಡಿಸ್ತಿದ್ದೀನಿ. ಕಾರಣ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ನೀವು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಬೆಂಬಲವನ್ನು ವ್ಯಕ್ತಪಡಿಸ್ತಿದ್ದೀರಾ. ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದ ನನ್ನ ತಂಡದ ಕಡೆಯಿಂದ. ಇವತ್ತೇನು ಹೇಳಕ್ಕೆ ಹೊರಟಿನಂದರೆ, ನನ್ನ ತಂಡದ ನನ್ನ ಸಹೋದರ ಅಕ್ಕನು ಟ್ಯಾಟೂ ಸ್ಟುಡಿಯೋನ ಓಪನ್ ಮಾಡಿದ್ದಾನೆ. ಅದು ಅಭಿಮಾನ ಅಂತನಕ್ಕೂ ನನಗಿಷ್ಟ ಇಲ್ಲ, ನನ್ನ ಸಹೋದರ ಅವರು. ಅದು ಒಂಥರ ಸಹೋದರಿಯರ ಬಾಂಧವ್ಯ, ಅದು ಒಂದೊಳ್ಳೆ ಉತ್ತಮ ಬಾಂಧವ್ಯ. ಅವರು ಸುಮಾರು 1-2 ವರ್ಷದಿಂದನೂ ಅಕ್ಕನು ಟ್ಯಾಟೂ ಸ್ಟುಡಿಯೋ ಅಂದ್ಬಿಟ್ಟು ಕುಷ್ಟಗಿಯಲ್ಲಿ ಓಪನ್ ಮಾಡಿದ್ರು. ಅವರು ಮೂಲತಃ ಚಿತ್ರಕಲಾವಿದರು ಕೂಡ ಹೌದು. ಯಾಕನು ಅಕ್ಕ ಇವರು ಸಡನ್ನಾಗಿ ಬಂದರು ಅಂತಂದ್ಬಿಟ್ಟು, ಯಾಕಂದರೆ ನಾವು ಕೆಲವು ಚಿತ್ರಕಲಾವಿದ್ರನ್ನ ಕರ್ಸ್ಕೊತಿದ್ವಲ್ಲ, ಅವ್ರಿಗೆ ಪೇಮೆಂಟ್ ಮಾಡ್ತಿದ್ವಿ. ಇವರು ನಮ್ಮ ಹತ್ರ ಪೇಮೆಂಟ್ ಇಸ್ಕೊಳ್ಳಲ್ಲ, ನಿಮ್ಮ ಜೊತೆ ಹಂಗೆಲ್ಲ ಬರೋದಿಲ್ಲ ಅಕ್ಕ ಅಂತೆಲ್ಲ ಹೇಳ್ತಿದ್ರು. ಆದ್ದರಿಂದ ಇವ್ರನ್ನ ನಾವು ಕರೆಸ್ತಿದ್ದಿಲ್ಲ, ಯಾಕಂದರೆ ಬೇರೆಯವ್ರನ್ನ ಕರೆಸಿದಾಗ ಅವ್ರಿಗೆ ಒಂಚೂರು ಪೇಮೆಂಟ್ ಮಾಡ್ತೀವಿ, ಅವರು ಶಾಲೆನ ರಂಗಾಗಿ ಮಾಡಿಕೊಡ್ತಿದ್ರು. ಇವಾಗ ಯಾರು ಚಿತ್ರಕಲಾವಿದರಿಗೆ ನಾವು ಸ್ವಲ್ಪ ಕೊಡೋಕ್ಕೆ ಹಣ ಇಲ್ದಿರೋ ಕಾರಣ ನನ್ನ ತಂಡದ ಸದಸ್ಯರಾಗಿರುವಂಥ ನನ್ನ ಸಹೋದರರಾಗಿರುವಂಥ ದ್ಯಾಮಣ್ಣ ಬಿಂಗಿ ಅವರು, ಪಾಪ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅವರು ಇವಾಗ ನಮ್ಮ ಜೊತೆ ಬಂದುಬಿಟ್ಟು ಕೈ ಜೋಡಿಸ್ತಿದ್ದಾರೆ. ತುಂಬ ಒಳ್ಳೆ ಉತ್ತಮ ಕಲಾವಿದ. ಇವ್ರದ್ದೊಂದು ಟಾಟಾ ಸ್ಟುಡಿಯೋ ಇದೆ. ಮಾಧ್ಯಮ ಮಿತ್ರರಿಗೆ ಒಂದು ವಿನಯಪೂರ್ವಕ ಮನವಿ ಸರ್, ನನಗೆ ಎಷ್ಟು ಸಪೋರ್ಟ್ ಕೊಡ್ತಿದ್ದಾರೆ, ನನ್ನ ತಮ್ಮನಿಗೂ ಸ್ವಲ್ಪ ಸಪೋರ್ಟ್ ಕೊಡಿ. ಟಾಟಾ ಸ್ಟುಡಿಯೋ ಪ್ರಮೋಷನ್ ಅಂತ ಅನ್ನೋಕ್ಕಿಂತನೂ ಉತ್ತಮ ಚಿತ್ರಗಳನ್ನು ಬಿಡಿಸ್ತಿದ್ದಾರೆ. ನಮ್ಮ ಶಾಲೆಗೆಲ್ಲ ಬಂದುಬಿಟ್ಟು ಎಲ್ಲೋ ಕೆಲವು ಕಡೆ ದುಡ್ಡು ಇಸ್ಕೊಟ್ಟಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ನಾವು ಕೆಲವೊಂದು ಕಡೆ ಹಣ ಕೊಟ್ಟಿಲ್ಲ, ಆದರೂ ಕೂಡ ಫ್ರೀಯಾಗಿ ಮಾಡ್ತಿದ್ದಾರೆ. ಇಂಥ ಕಲಾವಿದರನ್ನು ನೀವು ಬೆಳೆಸ್ಬೇಕು. ಹೇಳಪ್ಪ ಏನಾರ, ನಾ ಏನು ಹೇಳಕ್ಕ, ನೀ ಎಲ್ಲ ಹೇಳಂತೆ ಹೇಳ ಏನಾರ. ನಾವಿನ್ನ ಲೇಟಾಗಿ ಮಲ್ಕೊಂಡಿದ್ವಲ್ಲ, ಅದಕ್ಕೋಸ್ಕರ ಇನ್ನೂ ಟೆಸ್ಟ್ ಮಾಡಿದ್ವಿ. ನೆನಪಿಲ್ಲ ನೋಡ್ತಾಗ ಹಿಡ್ಕ ಬರ್ರಿ ಚಿತ್ರ ಹೆಂಗೆ ಬಿಡ್ಸೋಣಂತ ನೋಡ್ಕೊಂಬರೋದು.